ಇದಕ್ಕೆ ಮಣ್ಣಿನ ವ್ಯವಸ್ಥೆಯನ್ನು ಮಾಡಿದವರು ಇಲ್ಲಿ ಇದ್ದಾರೆ. ಹೇಳಿ ಸರ್. ರಾಜೇಶ್ GS ಗಾಂಧಿನಗರ. ಹೇಳಿ ಸರ್. ನಾಗರಾಜ್ ಶೆಟ್ಟಿ. ಎಲ್ಲಿ ತಿಂದ್ರಿ ಈ ಮಣ್ಣನ್ನು? ಇಲ್ಲ, ಹೊಸೂರಿಂದ ತಿಂದಿರಾ? ಓಕೆ. ಈ ಮಣ್ಣಿಗೆ ಏನು ಕೆಮ್ಮಣ್ಣು ಅಂತೀರಲ್ಲ ನೀವು? ಕೆಮ್ಮಣ್ಣು. ಓಕೆ, ಧನ್ಯವಾದ. ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರದ ನೆಹರು ಮೈದಾನದಲ್ಲಿರ್ತಕ್ಕಂಥ ಸಂತ ಜೋಗಿಸಪುರ ಶಾಲೆಯ ಎದುರುಗಡೆ ಇರ್ತಕ್ಕಂಥ ಕ್ರೀಡಾಂಗಣದಲ್ಲಿದೆ. ಕಾರಣ ಇಷ್ಟೇ, ಸಾಗರದಲ್ಲಿ ಐತಿಹಾಸಿಕ ಮಾರಿ ಜಾತ್ರೆಯ ಪ್ರಯುಕ್ತ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕುಸ್ತಿ ಪಂದ್ಯಾವಳಿ ಆಯೋಜನೆಗಾಗಿ ಈ ಒಂದು ಸಮಿತಿಯ ಎಲ್ಲ ಮುಖ್ಯ ಸಂಚಾಲಕರು, ಸಹ ಸಂಚಾಲಕರು ಎಲ್ಲರೂ ಕೂಡ ವಿಶೇಷವಾದಂಥ ಪ್ರಯತ್ನದಲ್ಲಿ ಇಲ್ಲಿಯ ಒಂದು ಕುಸ್ತಿಯ ಅಂಕಣವನ್ನು ತಯಾರು ಮಾಡ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಿ, ಕುಸ್ತಿಯ ಅಂಕಣಕ್ಕೆ ತಯಾರು ಮಾಡಲಿಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ನಾನೀಗ ಈ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಪ್ರಮುಖ ಸಂಚಾಲಕರು ಆದಂಥ ಅಶೋಕ್ ಅವರು ಇದ್ದಾರೆ, ಸಹಸಂಚಾಲಕರಂಥ ಪತ್ರಕರ್ತರು ಆದಂಥ ಶಶಿಕಾಂತ್ ಅವರು ಇದ್ದಾರೆ, ಹಾಗೆ ನಮ್ಮ ಯುವ ರಾಜಕಾರಣಿ ಸಾಮಾಜಿಕ ಕಾರ್ಯಕರ್ತರ ರವಿ ಬಸರಾಣಿಯವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ರಾಜು ಅವರು ಇದ್ದಾರೆ, ಗಾಂಧಿನಗರ ರಾಜು, ಧರ್ಮಣ್ಣವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ. ದಯಮಾಡಿ ಏನೇನು ಹೆಸರೇನು? ಲೋಕೇಶ್. ನಿಮ್ಮ ಹೆಸರೇನು? ನಾಗರಾಜ್, ಬಾಬಣ್ಣ, ರಾಜೇಶ್, ರಾಘವೇಂದ್ರ, ಸತೀಶ್ ಜೋಗಿ, ರಮೇಶ್ ಟ್ಯಾಕ್ಟ್ರು, ಗಿರೀಶ್. ನಿಮ್ಮ ಹೆಸರು? ಗಣೇಶ್, ವೆಂಕಟೇಶ್, ವೀರೇಂದ್ರ ಕುಮಾರ್. ನಾನೀಗ ಯಾವ ರೀತಿಯ ಒಂದು ಕುಸ್ತಿ ಪಂದ್ಯಾವಳಿ ನಡೆಯುತ್ತೆ, ಯಾವ ಥರದ ಬಹುಮಾನವನ್ನು ಇಟ್ಟಿದ್ದಾರೆ, ಎಲ್ಲೆಲ್ಲಿಂದ ಪೈಲ್ವಾನರು ಬರ್ತಾರೆ ಅನ್ನೋ ಕುರಿತಾಗಿ ನಾನು ಮಾತಾಡಿಸ್ತೇನೆ. ಶಶಿಕಾಂತ್, ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಸರ್. ಈಗಾಗಲೇ ಶ್ರೀ ಮಾರಿಕಾಂಬಾ ತಾಯಿಯ ಜಾತ್ರೆ ಪ್ರಾರಂಭವಾಗಿದ್ದು 3ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಇಲ್ಲಿ ಕುಸ್ತಿ ಸಮಿತಿ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ. 6ನೇ ತಾರೀಕು, 7, 8ನೇ ತಾರೀಕು ಕುಸ್ತಿ ರಾಷ್ಟ್ರಮಟ್ಟದ ಕುಸ್ತಿ ನಡೀತಾ ಇದೆ. ಈ ಕುಸ್ತಿ ನಡೆಯೋಕ್ಕೆ ಸಂದರ್ಭದಲ್ಲಿ ಒಂದು ವಾರದಿಂದನೂ ಕೂಡ ಪೂರ್ವ ತಯಾರಿಯನ್ನು ಕ್ರಮಬದ್ಧವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ ನಾವು ಎಲ್ಲರೂ ಕೂಡ. ಹಾಗಾಗಿ ಈಗ ಎಲ್ಲ ಪ್ರೇಕ್ಷಕರಿಗೆ ಹೇಳೋದೇನು ಅಂತಂದರೆ, ಎಲ್ಲರೂ ಕುಸ್ತಿನ ನೋಡಬೇಕು, ನೋಡಿಬಿಟ್ಟು ಆನಂದಿಸಿ ಆಶೀರ್ವಾದ ಮಾಡಬೇಕು. ತಾಯಿಯ ಒಂದು ಹೆಸರಲ್ಲಿ ಕುಸ್ತಿ ನಡೆಸ್ತಾರೆ ಅದು. ಹಾಗಾಗಿ ತುಂಬ ವಿಜೃಂಭಣೆಯಿಂದ ಕುಸ್ತಿ ಮಾಡ್ತಾ ಇದ್ವಿ. ಈ ಕುಸ್ತಿಗೆ ನಮ್ಮ ಏನು ಕಮಿಟಿಯ ಎಲ್ಲ ಮುಖ್ಯ ಸಮಿತಿಯವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಶಾಸಕ ಗೋಪಾಲ್ ಕೃಷ್ಣ ಬೇಳೂರವರು ಉದ್ಘಾಟನೆ ಮಾಡಲಿದ್ದಾರೆ. ಯಾವಾಗದು? ಇವತ್ತು ಮಧ್ಯಾಹ್ನ ಹೆಚ್ಚು ಕಮ್ಮಿ ಒಂದು 3:30-4 ಗಂಟೆಗೆ ನಾವು ತಯಾರಿ ಮಾಡ್ಕೊಂಡಿದ್ವಿ. ತಹಶೀಲ್ದಾರ್ ಅವರು, AC ಅವರು, DYSP ಅವರು, ಆಮೇಲೆ ಅನೇಕ ಪ್ರಮುಖರೆಲ್ಲ ಭಾಗವಹಿಸಲಿದ್ದಾರೆ. ಎಲ್ಲರೂ ಕೂಡ ಬಂದು ಕುಸ್ತಿನ ವೀಕ್ಷಣೆ ಮಾಡಿ ಆಶೀರ್ವಾದ ಮಾಡಬೇಕು. ರವಿ ಬಸಣ್ಣ ಅವರೇ, ಈಗ ಕಳೆದ ಬಾರಿ ಎಲ್ಲ ನೋಡಿದಾಗ ಮಹಿಳೆಯರು ಕೂಡ ಕುಸ್ತಿ ನೋಡಲಿಕ್ಕೆ ಬಂದಿದ್ದರು. ಇಲ್ಲಿ ಕುಸ್ತಿ ಹೊತ್ತಿನಲ್ಲಿ ತುಂಬ ಜನ ಆಗ್ತಾರೆ. ಅವರಿಗೆ ವೀಕ್ಷಣೆಯ ವ್ಯವಸ್ಥೆ ಯಾವ ರೀತಿಯಲ್ಲಿ ಮಾಡಿದ್ದೀರಾ? ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ವಿ 2 ಹಂತದಲ್ಲಿ. ಮೊದಲ ಹಂತದಲ್ಲಿ ಮಹಿಳೆಯರಿಗಿರುತ್ತೆ, ಹಿಂದ ಹಂತದಲ್ಲಿ ಚೇರ್ಗಳಿರುತ್ತೆ. ಆದ್ರೆ ಹಿಂದಿನಲ್ಲಿ ಜನರು ಯುವಕರು ನಿಲ್ಲಕ್ಕೆ ವ್ಯವಸ್ಥೆ ಮಾಡಿದ್ವಿ. ಪ್ರಥಮ ಬಾರಿಗೆ ಮಾರಿಕಾಂಬಾ ಸಮಿತಿ ಇದೆ ಫಸ್ಟ್ ಟ್ರಸ್ಟ್ ತರಿಸಿ ಹಾಕಿ ಒಂದು ಕುಸ್ತಿ ಹೊಸತನವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಸರ್, ಈಗ ಎಲ್ಲೆಲ್ಲಿಂದ ಪೈಲ್ವಾನರು ಬರ್ತಿದ್ದಾರೆ ವೆಂಕಟೇಶ್? ಸರ್, ಡೆಲ್ಲಿ, ಹರಿಯಾಣ, ರಾಜಸ್ಥಾನ ಎಲ್ಲಾ ಕಡೆಯಿಂದನೂ ಬರ್ತಾರೆ. ಪಂಜಾಬ್ ಎಲ್ಲಾ ಕಡೆಯಿಂದನೂ ಒಳ್ಳೊಳ್ಳೆ ಕುಸ್ತಿಪಟುಗಳು, ರಾಷ್ಟ್ರ ಮಟ್ಟದ ಕುಸ್ತಿಪಟುಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಕುಸ್ತಿ ನಡೆಯುತ್ತೆ. ಲಾಸ್ಟ್ ಸರಿನೂ ಕೂಡ ಒಳ್ಳೆ ರೀತಿಯಲ್ಲಿ ಅಲ್ಲಿಂದ ಎಲ್ಲ ಬಂದಂತ ಕುಸ್ತಿಪಟುಗಳು ಒಳ್ಳೆ ರೀತಿಯಲ್ಲಿ ಆಟವನ್ನು ಆಡಿ ಹೋಗಿದ್ರು. ಈ ಸರಿಯೂ ಕೂಡ ಒಳ್ಳೊಳ್ಳೆ ಪೈಲ್ವಾನರು ಬರ್ತಾರೆ. ಅದನ್ನ ನಮ್ಮ ಸಾಗರ ತಾಲೂಕಿನ ಅಥವಾ ನಮ್ಮ ಜಿಲ್ಲೆಯ ಕರ್ನಾಟಕ ಜನರು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಒಳ್ಳೆ ರೀತಿಯ ಒಂದು ಕುಸ್ತಿ ನಡೆಯುತ್ತೆ. ಎಲ್ಲರೂ ಬಂದು ಆ ಕುಸ್ತಿ ಪಂದ್ಯವನ್ನು ನೋಡಿ ಆ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ನಾನು ಕೇಳ್ಕೊಳ್ತೇನೆ. ಈಗ ಅಧ್ಯಕ್ಷರೇ, ಮುಖ್ಯ ಸಂಚಾಲಕರೇ, ಕುಸ್ತಿ ಪೈಲ್ವಾನರಿಗೆ ಬಹುಮಾನದ ಮೊತ್ತ ಯಾವ ಥರ ಇಟ್ಟಿದ್ದೀರಾ? ಬಹುಮಾನ ಮೊತ್ತ ಅಂದರೆ ಅವ್ರ ಪಾರ್ಟಿ ಕುಸ್ತಿ ಪೈಲ್ವಾನರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು 50,000, 1,00,000, 10,000, 2,000 ಎಲ್ಲ ಟೋಟಲ್ ಇದೆ. ಪೈಲ್ವಾನ್ ಲೆಕ್ಕಾಚಾರ ಪ್ರಕಾರ ಬರುತ್ತೆ. ಒಟ್ಟು ಬಹುಮಾನದ ಮೊತ್ತ ಎಷ್ಟು ನಿಮ್ಮ ಪ್ರಕಾರ? ಬಹುಮಾನದ ಪ್ರಕಾರ ಒಂದು 12 ಲಕ್ಷ ರೂಪಾಯಿ ಆಗ್ಬೋದು. ಹೌದಾ? ಭಾರಿ ದೊಡ್ಡ ಕುಸ್ತಿ ಪಂದ್ಯಾವಳಿ ಇದು ಅಲ್ವಾ? ರಾಷ್ಟ್ರ ಮಟ್ಟದ ಕುಸ್ತಿ ಅಲ್ಲ, ಹಾಗಾಗಿ ಮಾಡಲೇಬೇಕಾಗುತ್ತೆ. ಒಂದಿನ ಮಾಡ್ತೀರಾ, 2 ದಿನ ಮಾಡ್ತೀರಾ? 3 ದಿವಸ ಕುಸ್ತಿ ಆಗುತ್ತೆ. 6, 7, 8. ಆಮೇಲೆ ನಮ್ಮ ಏನು ಮಾರಿಕಾಂಬಾ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ನಾಗೇಂದ್ರರವರು, ಕೋಶಾಧ್ಯಕ್ಷರು ನಾಗೇಂದ್ರ ಕುಮಟ ಅವರು, ಕಾರ್ಯದರ್ಶಿ ನಮ್ಮ ಗಿರಿಧರ್ ರಾವ್, SV ಕೃಷ್ಣಮೂರ್ತಿ, ಸುಂದರ್ ಸಿಂಗ್, ಇವರೆಲ್ಲರೂ ಕೂಡ ಸಹಯೋಗದೊಂದಿಗೆ ನಾವು ಈ ಕುಸ್ತಿನ ಮಾಡ್ತಿದ್ರಿ. ಆಮೇಲೆ ನಗದು ಬಹುಮಾನ ಅಷ್ಟೇ ಅಲ್ಲದೇನೆ ಬೆಳ್ಳಿ ಬಳೆ, ಬಂಗಾರದ ಬಳೆ, ಬೆಳ್ಳಿಯ ಗದೆ, ಬೆಳ್ಳಿಯ ಪದಕ, ಇನ್ನೂ ಹಲವಾರು ಫೆಸಿಲಿಟಿ ಇಲ್ಲಿದೆ. ಪೈಲ್ವಾನ್ ಅವರೇ ನಮಸ್ಕಾರ. ಈಗ ನಿರ್ಣಾಯಕರಾಗಿ 2 ಜನ ಪಾಲ್ಗೊಳ್ತಿದ್ದಾರೆ. ಸರ್ 4 ಜನ ಇದ್ದೀವಿ ಸರ್. ಯಾರ್ಯಾರು ಅವ್ರ ಹೆಸರು ಹೇಳ್ಬೋದಾ? ಹೇಳಿ. ಧರ್ಮಪ್ಪ, ಲೋಕೇಶ, ಬಸವರಾಜ,
ಪೊಲೀಸ್ ಕೆಂಚಪ್ಪ ನಾಲ್ಕು ಜನರು ಮತ್ತು ಬೇರೆ ಯಾರು ಇದ್ದಾರಾ? ಇಲ್ಲ ಸರ್, ಅದಕ್ಕೆ ಇವೇ 4 ಜನ. ಹೌದು ಸರ್. ಸೊ ಈ ಒಂದು ಕುಸ್ತಿಯ ಪಟ್ಟಿನ ನಿಯಮಗಳೇನು? ನಿಯಮಗಳಂದ್ರೆ ಅದು ಅದನ್ನ ಮುಖಪಟ್ಟಿ, ಕತ್ರಿ, ಮುಖಪಟ್ಟಿ, ಮುಖಪಟ್ಟಿ, ಸವಾರಿ, ಕೊಕ್ರೆ 3 ಮನ್ನಾ ಮಾಡಲಾಗಿದೆ. ಬಾಕಿ ಏನು ಮೇಡಮ್, ಆಮೇಲೆ ಕಾಚಿ ಹಿಡಿಯಂಗಿಲ್ಲ, ಹಿಡಿಯಂಗಿಲ್ಲ, ಶಿಸ್ತಿರುತ್ತೆ ಸರ್. ಶಿಸ್ತಿರುತ್ತೆ. ಹೇಳಿ ಸರ್. ಮಕಬಟ್ಟಿ, ಕೊಕ್ಕರೆ ಕಾಲು, ಸವಾರಿ ಇರೋದಿಲ್ಲ. ದೊಡ್ಡ ಪೈಲ್ವಾನಿಗೆ ಇವನ್ನೆಲ್ಲ ಅವಕಾಶ ಕೊಡ್ತೀವಿ. ಸಣ್ಣ ಪೈಲ್ವಾನಿಗೆ ಇವೆಲ್ಲ ಅವಕಾಶ ಕೊಡಕ್ಕಾಗೋದಿಲ್ಲ. ಸರ್ ಆಮೇಲೆ ನಾವು ಈಗ ತುಂಬಾ ಜನ ಕ್ರೌಡ್ ಇರೋದ್ರಿಂದ ವೀಕ್ಷಣೆಗೆ ಸಾಗರ ಡಿವೈಎಸ್ಪಿ ಅವರು ಬೆನಕ ಪ್ರಸಾದ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಸ್ವಲ್ಪ ಬಂದೋಬಸ್ತನ್ನ ಮಾಡಬೇಕು. ಆಮೇಲೆ CC ಕ್ಯಾಮ್ರಾ ಕೂಡ ಹಾಕ್ಬೇಕು ಅಂತ ಪೈಲ್ವಾನ್ರು ಎಲ್ಲ ಇದ್ರದ್ದು ಏನಾದ್ರು ಲೈವ್ ಏನಾದ್ರು ಕೊಡ್ತಿದ್ದೀರಾ? ಲೈವ್ ಕೊಡೋದಿದೆ, ಸಾಕಷ್ಟು ಜನ ಈಗ ಮುಂದೆ ಬಂದಿದ್ದಾರೆ, ನೋಡ್ಬೇಕು. ಓಕೆ, ಯಶಸ್ವಿ ನಡೆಯಲ್ಲಿ ಸ್ನೇಹಿತರೆ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅಂಕಣ ಕೆಲಸಗಳು ನಡೀತಾ ಇದ್ದಾವೆ. ಪ್ರಾಯಶಃ ಇದೊಂದು ಅತ್ಯಂತ ಜನಪದೀಯವಾದಂಥ ಆಟ. ಈ ಅಂಕಣವನ್ನು ಸಿದ್ಧಪಡಿಸಲಿಕ್ಕೆ ತನ್ನದೇ ಆದ ವಿಶೇಷವಾದ ತರಬೇತಿ ಬೇಕು. ಈ ತರಬೇತಿ ಇದ್ದವರು ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಟ್ರ್ಯಾಕ್ಟರ್ಗಳ ಮೂಲಕ ಈ ಒಂದು ಮಣ್ಣನ್ನು ಹಾಕಿ ಅಂಕಣವನ್ನು ಹದಗೊಳಿಸುವ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ನಿಜಕ್ಕೂ ಭಾಳ ಉತ್ಸಾಹದಿಂದ ಸಾಗರದ ಈ ಒಂದು ಸಮಿತಿಯ ಎಲ್ಲ ಸದಸ್ಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನೋಡ್ರಿ ಯಾವ ರೀತಿ ಮಣ್ಣನ್ನು ಹದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಹೇಳಿ ಸರ್. ಈ ಒಂದು ಅಖಾಡಕ್ಕೆ ಮಾವಿನ ತೋರಣವನ್ನ ನಾವು ಬಿಳಿಸಿರಿಯ ವೆಂಕಟೇಶ್ವರವರು ಕೂಡ ಸಹಕಾರದೊಂದಿಗೆ ಮಾವಿನ ತೋರಣ. ನಿಮ್ಮ ಹೆಸರು? ಶ್ರೀಧರ. ಬಿಳಿಸಿರಿಯ ಶ್ರೀಧರ ಅವರು ಮಾವಿನ ತೋರಣದ ವ್ಯವಸ್ಥೆಯನ್ನು ಮಾಡಿದಂತೆ ನಿರ್ವಹಣೆ ಇಲ್ಲಿ ರಮೇಶ್ ಮಾಡಿದಾರಲ್ವಾ? ಓಕೆ ಓಕೆ ಓಕೆ. ಇಲ್ಲಿ ನೀರಿನ ಒಂದು ಇದು ಮಾಡ್ತಿದ್ದಾರೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ತಿಮ್ಮಪ್ಪ. ಯಾವ ಊರು? ಮಾಗಡಿ. ಓಕೆ ಓಕೆ. ಈಗ ಅಂಕಣಕ್ಕೆ ಇಲ್ಲಿ ಏನು ನಮ್ಮ ಸಮಿತಿಯವರಿಗೆ JK ಸ್ಪೋರ್ಟ್ಸ್ ಜೇಡಿಕುಡಿ ರಾಘೂರ್ ಅವರು ನಮಗೆ ಎಲ್ಲರಿಗೂ ಟೊಪ್ಪಿಯನ್ನ ಒಂದು ವಿತರಣೆ ಮಾಡ್ತಾ ಇದ್ದಾರೆ. ಹೌದಾ? ಓಕೆ 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 ಓಕೆ. ಓಕೆ ಓಕೆ ಓಕೆ. ನೋಡಿ ಈಗ ಹೇಳಿ ಸರ್. ಮನೋಜ್ ಕುಗ್ಬೇರ್ ಅವರು ನೀರಿನ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ. ಓಕೆ 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 ಓಕೆ. ನೋಡಿ, ಇಲ್ಲಿ ನೀರಿನ ಒಂದು ಅಂಕಣವನ್ನು ಸಿದ್ಧ ಮಾಡ್ತದಲ್ಲದೆ ವೀಕ್ಷಣೆಗಾಗಿ ಬರುವಂಥ ಜನರಿಗೆ ಧೂಳು ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಮ್ಮ ಬಳಿಯ ಮಳ್ಳಿ ರಾಜು ಅವರು ಕೂಡ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ರಾಜು ಅವರ ಏನಂತೀರಾ? ದೇವಿ ಕೃಪೆ, ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ನಮ್ಮ ಸಾಗರ ಮಾರಿಗಮ್ಮ ಜಾತ್ರೆ ಅದಕ್ಕೋಸ್ಕರ ಎಲ್ಲರೂ ಮಾಡ್ತೀವಿ ಸರ್. ಪತ್ರಕರ್ತರು ಭಾರಿ ಸಹಕಾರ ಕೊಟ್ಟಿದ್ದೀವಿ. ಹಂಗೆ ನಮ್ಮ ಸಾಗರ MLA ಸಹಕಾರ ಕೊಟ್ಟಿದ್ದಾರೆ. ಇದು ಭಾರಿ ಗ್ರೇಟ್ ಸರ್ ಇದು. ಓಕೆ 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 ಓಕೆ. ಧನ್ಯವಾದಗಳು. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಕ ಸುದ್ದಿವಾಹಿನಿ. ನಮಸ್ತೆ.